ಮೇಷರಾಶಿ ಮೇಷ ಲಗ್ನದ ಮಹನೀಯರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಆಗಸ್ಟ್ ತಿಂಗಳ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಆಗಸ್ಟ್ 2ನೇ ತಾರೀಕು ಕನ್ಯಾ ರಾಶಿಗೆ ಶುಕ್ರನ ಎಂಟ್ರಿ ಆಗುತ್ತೆ. ಶುಕ್ರನಿಗೆ ಅದು ನೀಚ ಸ್ಥಾನ. ಶುಕ್ರ ನಿಮಗೆ 7 ಮತ್ತು 2ನೇ ಮನೆಯ ಅಧಿಪತಿ. ಓಕೆ, ಇನ್ನು ಇದೇ 6ನೇ ಮನೆಗೆ ಆಗಸ್ಟ್ 3ನೇ ತಾರೀಕು ಮಿಥುನ ರಾಶಿಗೆ ಬರುವ ಕುಜ ಅವರ 4ನೇ ದೃಷ್ಟಿಯನ್ನು ಕೊಡ್ತಾರೆ. ಜೊತೆಗೆ 12ನೇ ಮನೆಯಲ್ಲಿ ವಕ್ರಿಯಾಗಿರುವ ಶನಿ ಅವರ 7ನೇ ದೃಷ್ಟಿಯನ್ನು ಕೊಡ್ತಾರೆ. ಹಾಗೆ ಈ ಕನ್ಯಾ ರಾಶಿಯ ಅಧಿಪತಿಯಾಗಿರುವಂತಹ ಬುಧ ಕಟಕ ರಾಶಿಯಲ್ಲಿ ಗುರುವಿನ ಜೊತೆ ಇತಿ ಆಗ್ತಾರೆ. ಸೊ ಹಾಗಾಗಿ ಈ ನೀಚ ಭಂಗ ರಾಜಯೋಗ ಕ್ರಿಯೇಟ್ ಆಯಿತು. ಆದರೂ ತಿಂಗಳ ಆರಂಭದಲ್ಲಿ ಈ 6ನೇ ಮನೆಯ ಇಂಪ್ಯಾಕ್ಟ್ ಶುಕ್ರ ಅಲ್ಲಿಗೆ ಬಂದಿರೋದ್ರಿಂದ ಒಂದಷ್ಟು ನೆಗೆಟಿವ್ ವಿಚಾರಗಳು ಎದುರಾಗುತ್ತೆ. ಬಟ್ ಅಂತಿಮವಾಗಿ ಎಲ್ಲ ವಿಚಾರಗಳಲ್ಲೂ ಗೆಲ್ತೀರಾ. ಸೊ ಹಾಗಾಗಿ 6ನೇ ಮನೆಯ ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅಲ್ಲಿ ನೀವು ಹೇಗಿರಬೇಕು ಆಗಸ್ಟ್ ತಿಂಗಳಲ್ಲಿ ಅನ್ನೋದನ್ನು ನೀವು ಗಮನ ಹರಿಸಿದರೆ ಡೆಫಿನೆಟ್ಲಿ ಆಗಸ್ಟ್ ತಿಂಗಳನ್ನು ಚೆನ್ನಾಗಿ ಬಳಸ್ಕೋಬಹುದು. ಮೊದಲನೇದಾಗಿ ಈ 7ನೇ ಮನೆಯ ಅಧಿಪತಿ ಶುಕ್ರ, 7ನೇ ಮನೆ ಅಂದರೆ ಅದು ನಮ್ಮ ಸಂಗಾತಿ. ಈ 6ನೇ ಮನೆ ಅದು ಕನ್ಯಾ ರಾಶಿಯಲ್ಲಿದ್ದಾಗ ಸಂಗಾತಿಯ ಪ್ರತಿಯೊಂದು ವಿಚಾರದಲ್ಲಿ ತಪ್ಪುಗಳನ್ನು ಹುಡುಕೋದು ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಶತ್ರು 6ನೇ ಮನೆ ಅಂದರೆ ನಿಮ್ಮ ಸಂಗಾತಿಯ ನಿಮ್ಮ ಶತ್ರು ಆಗ್ಬಿಡ್ಬೋದು. ಪರಸ್ಪರ ವಿರೋಧ ಭಾವ ಹೆಚ್ಚಾಗಬಹುದು. ಸಂಘರ್ಷಗಳು ಎದುರಾಗಿ ದೂರ ಆಗಬಹುದು. ಕೋರ್ಟ್ ಕೇಸ್ ಈ ಥರದ ವಿಚಾರಗಳು ಕೂಡ ಬರಬಹುದು. ಸೊ ಹಾಗಾಗಿ ತಪ್ಪುಗಳನ್ನು ಹೆಚ್ಚು ಹುಡುಕೋದರ ಬದಲು ಸ್ವಲ್ಪ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಹೋಗೋದ್ರ ಕಡೆ ಆಗಸ್ಟ್ ತಿಂಗಳು ಹೆಚ್ಚು ಗಮನ ಕೊಡಬೇಕು. ಓಕೆ, ಇನ್ನು ಅದೇ ರೀತಿ 6ನೇ ಮನೆ ನಮ್ಮ ಸೇವೆಯ ವಿಚಾರಗಳನ್ನು ತಿಳಿಸುತ್ತೆ. ಸೊ ಯಾರ್ಯಾರು ಸೇವೆಯ ವೃತ್ತಿಯಲ್ಲಿದ್ದೀರಾ ಅಂದರೆ ಇನ್ನೊಬ್ಬರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಕೊಡುವಂಥದ್ದು, ಅದು ಲಾಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಜ್ಯೋತಿಷಿಗಳಿರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಈ ರೀತಿ ಸೇವೆಯ ವೃತ್ತಿಯಲ್ಲಿರೋರಿಗೆ ಈ ಒಂದು ಆರಂಭದಲ್ಲಿ ಸ್ವಲ್ಪ ನಿಧಾನ ಅನಿಸಿದರೂ ಅಂತಿಮವಾಗಿ ಆಗಸ್ಟ್ ತಿಂಗಳಲ್ಲಿ ಒಳ್ಳೆಯ ಹೆಸರು ಗಳಿಸ್ತೀರಾ. ಹಣ ಗಳಿಕೆಯು ತುಂಬ ಚೆನ್ನಾಗಾಗುತ್ತೆ. ಇನ್ನು ಅದೇ ರೀತಿ 6ನೇ ಮನೆ ಶತ್ರುಗಳ ವಿಚಾರಗಳನ್ನು ತಿಳಿಸುತ್ತೆ. ಅದು ನಮ್ಮ ಗುಪ್ತ ಶತ್ರುಗಳಿರಲಿ ಅಥವಾ ನಮ್ಮ ಆಫೀಸಲ್ಲೇ ಇದ್ದುಕೊಂಡು ರಾಜಕೀಯ ಮಾಡೋದು, ನಮ್ಮ ಬ್ಯಾಕ್ ಎಂಡ್ ನಮ್ಮ ವಿರುದ್ಧಗಳು ಕೆಲಸಗಳು ಮಾಡೋದು, ನಮ್ಮ ಕ್ರೆಡಿಟನ್ನು ಬೇರೆಯವರು ತೆಗೆದುಕೊಳ್ಳೋದು, ಈ ಥರ ಎಲ್ಲ ಆಗ್ತಾ ಇತ್ತಲ್ಲ, ಅದು ಡೆಫಿನೆಟ್ಲಿ ಆಗಸ್ಟ್ ತಿಂಗಳಲ್ಲಿ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ನಿಮಗೆ ಕೆಲಸಕ್ಕೆ ಸಿಗಬೇಕಾದಂತಹ ಮಾನ್ಯತೆ, ಗೌರವ ಎಲ್ಲವೂ ಖಂಡಿತ ಸಿಗುತ್ತೆ. ಇನ್ನು ಅದೇ ರೀತಿ 6ನೇ ಮನೆ ನಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂತಹ ಸೇವಕರು, ಕಾರ್ಮಿಕರು. ಓಕೆ, ಸೊ ಇಲ್ಲಿ ಶನಿ ಮಹಾತ್ಮರ ದೃಷ್ಟಿ ಅಲ್ಲಿಗೆ ಬಿದ್ದಿರೋದ್ರಿಂದ ಈ ದೂರದ ಸ್ಥಳದಿಂದ ಬಂದಿರೋರೇ ಜಾಸ್ತಿ ಆಗಿರುತ್ತಾರೆ. ನಮ್ಮ ಕಾರ್ಮಿಕರು, ಕಂಪ್ನಿ ನಡೆಸೋರಿಗೆ ಸ್ವಲ್ಪ ಆರಂಭದಲ್ಲಿ ಅವರ ಕಿರಿಕಿರಿಗಳು ಜಾಸ್ತಿ ಆಗಬಹುದು, ನಿಮ್ಮ ವಿರುದ್ಧನೇ ಮಾತನಾಡಬಹುದು. ಆದರೆ ಈಗ 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಅಲ್ಲಿಗೆ ಅವರ ದೃಷ್ಟಿ ನಿಮ್ಮ 6ನೇ ಮನೆಗೆ ಬೀಳ್ತಾ ಇರೋದ್ರಿಂದ ನೀವು ಅವರ ವಿರುದ್ಧ ಹೋರಾಡೋದಕ್ಕೆ ನಿಲ್ಲಬಾರದು. ಅವ್ರಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಕೊಟ್ಟುಬಿಡಿ, ಸಂಬಳ ಏನು ಕೊಡಬೇಕು ಕೊಟ್ಟುಬಿಡಿ, ಅವರನ್ನು ಸರಿಯಾಗಿ ನೋಡ್ಕೊಳ್ಳಿ. ಡೆಫಿನೆಟ್ಲಿ ಶನಿ ಮಹಾತ್ಮರು ಪಾಸಿಟಿವ್ ಆಗ್ತಾರೆ. ಓಕೆ, ಆರಂಭದಲ್ಲಿ ಕಿರಿಕಿರಿ ಅನಿಸಿದ್ರು ಅಂತಿಮವಾಗಿ ನಿಮಗೆ ಆ ವಿಚಾರಗಳಲ್ಲಿ ಸರಿ ಹೋಗುತ್ತೆ. ಹೀಗಾಗಿ ಏನಾದರೂ ಮನೆ ಕಟ್ತಾ ಇದ್ರೆ, ಸೊ ಯಾರ್ಯಾರು ಮನೆ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಅರ್ಧಕ್ಕೆ ನಿಲ್ತಾ ಇದೆ, ಅದಕ್ಕೆ ಕಾರಣ 6ನೇ ಮನೆಗೆ ದೃಷ್ಟಿ ಇರೋದ್ರಿಂದ. ಅಂದರೆ ನಿಧಾನ ಮಾಡ್ತಾರೆ, ಬರೋದೇ ಇಲ್ಲ, ಈ ಥರದ್ದೆಲ್ಲ ಆಗ್ತಾ ಇರೋದು 6ನೇ ಮನೆಯ ಇಂಪ್ಯಾಕ್ಟಿಂದ. ಸೊ ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡೇ ನಾವು ಕೆಲಸಗಳನ್ನು ಮಾಡಬೇಕು. ಓಕೆ, ಇದಿಷ್ಟು 6ನೇ ಮನೆಯ ಇಂಪ್ಯಾಕ್ಟ್. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಆರೋಗ್ಯ ಅಂತ ಬಂದಾಗ ಕುಜನ ದೃಷ್ಟಿ ಇರೋದ್ರಿಂದ, ಶನಿ ಮಹಾತ್ಮರ ದೃಷ್ಟಿ ಇರೋದ್ರಿಂದ ಕೆಲವೊಂದಷ್ಟು ಆರೋಗ್ಯದಲ್ಲಿ ಚೇತರಿಕೆಗಳು ಖಂಡಿತ ಕಾಣ್ತೀರಾ. ಆದರೆ ಶುಕ್ರನ ಇಂಪ್ಯಾಕ್ಟಿಂದ ಈ ಮಧುಮೇಹ, ಕಿಡ್ನಿ ಈ ರೀತಿಯ ಆರೋಗ್ಯ ಸಮಸ್ಯೆಗಳಲ್ಲಿ ಸ್ವಲ್ಪ ಹೆಚ್ಚು ತೊಂದರೆಗಳನ್ನು ಅನುಭವಿಸ್ಬೋದು ಈ ಆಗಸ್ಟ್ ತಿಂಗಳಲ್ಲಿ. ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಓಕೆ, ಇನ್ನು ಅದೇ ರೀತಿ ಕುಜ 3ನೇ ಮನೆಗೆ ಬಂದಿದ್ದಾರೆ. ಕುಜ ನಿಮ್ಮ 8ನೇ ಮನೆಯ ಅಧಿಪತಿ ಮತ್ತು ಲಗ್ನಾಧಿಪತಿ. ಸೊ ಹಾಗಾಗಿ ಈಗ ಮತ್ತಷ್ಟು ಧೈರ್ಯ ಜಾಸ್ತಿ ಆಯಿತು. ಯಾಕೆಂದರೆ ಅದು ಉಪಚಯ ಸ್ಥಾನ, ಪರಾಕ್ರಮ ಸ್ಥಾನ, ನಿರ್ಧಾರ ತೆಗೆದುಕೊಳ್ಳೋದು, ಸ್ವಂತ ಪ್ರಯತ್ನ, ಇದು ಎಲ್ಲವೂ ಜಾಸ್ತಿ ಆಗುತ್ತೆ. ಹೊಸದಾಗಿ ಬಿಸ್ನೆಸ್ಗೆ ಪ್ಲ್ಯಾನ್ ಆಗ್ತೀರಾ ಅಥವಾ ಕೆಲಸದಲ್ಲಿ ಹೊಸ ಪ್ರಾಜೆಕ್ಟ್ಸ್ಗಳನ್ನು ನೀವೇ ಲೀಡ್ ಮಾಡ್ತೀರಾ. ಈ ಥರ ಎಲ್ಲ 3ನೇ ಮನೆ ಇಂಪ್ಯಾಕ್ಟಿಂದ ಸಿಗುತ್ತೆ. ಇನ್ನು 3ನೇ ಮನೆ ಅಂದರೆ ಅದು ಸೋಷಿಯಲ್ ಮೀಡಿಯಾ, ಸೊ ಯೂಟ್ಯೂಬ್ ಅಥವಾ ಈ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ಯಾರ್ಯಾರು ಕಂಟೆಂಟ್ ಮಾಡಿಕೊಂಡು ಅದರಲ್ಲಿ ಹಣವನ್ನು ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿದೆ. ಅಗ್ರೆಸಿವ್ ಆಗಿ ಕೆಲಸ ಮಾಡ್ತೀರಾ, ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ಸೇಲ್ಸು, ಮಾರ್ಕೆಟಿಂಗು, ಆನ್ಲೈನ್
ಓವರಾಲ್ ತುಂಬ ಚೆನ್ನಾಗಿ ಆಗುವಂತಹ ತಿಂಗಳು. ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಒಂದಷ್ಟು ಶಾರ್ಟ್ ಟ್ರಾವೆಲ್ ಕೆಲಸದ ನಿಮಿತ್ತ ಬರುತ್ತೆ. ಸೊ ಅದನ್ನು ಕೂಡ ತುಂಬ ಜವಾಬ್ದಾರಿತೆಯಿಂದ ಮಾಡಿ, ಅದರಿಂದ ನಿಮಗೆ ಲಾಭ ಇದೆ. ಇನ್ನು ಅದೇ ರೀತಿ ಕುಜ ನಿಮ್ಮ 10ನೇ ಮನೆಗೂ ಕೂಡ ದೃಷ್ಟಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ಈ ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆಯೂ ಸಿಗುತ್ತೆ, ಹೆಚ್ಚಿನ ಜವಾಬ್ದಾರಿಗಳು ಸಿಗುತ್ತೆ. ಅದೆಲ್ಲವನ್ನು ಚೆನ್ನಾಗಿ ನಿಭಾಯಿಸ್ತೀರಾ. ಇದರಿಂದ ನಿಮ್ಮ ವೃತ್ತಿ ಕ್ಷೇತ್ರವು ಒಳ್ಳೆಯ ರೀತಿಗೆ ಬೆಳವಣಿಗೆ ಆಗುತ್ತೆ. ಆಗಸ್ಟ್ ತಿಂಗಳಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಆಗಸ್ಟ್ ತಿಂಗಳು ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಟ್ರಾನ್ಸ್ಫರ್ ಭಾಗ್ಯ, ಬಡ್ತಿ ಎಲ್ಲವೂ ಕೂಡ ಸಿಗುತ್ತೆ. ಓಕೆ, ಇನ್ನು ಕುಜನ ಅವರ 7ನೆಯ ದೃಷ್ಟಿ ನಿಮ್ಮ ಭಾಗ್ಯಸ್ಥಾನಕ್ಕಿದೆ. ಸೊ ಹಾಗಾಗಿ ತಂದೆಯ ಜೊತೆ ಸ್ವಲ್ಪ ಮನಸ್ತಾಪಗಳು ಏರ್ಪಡಬಹುದು. ಸೊ ಹಾಗಾಗಿ ಅದ್ರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು 3ನೇ ಮನೆ ಇಂಪ್ಯಾಕ್ಟಿಂದ ಕಿರಿಯ ಸಹೋದರ, ಅಕ್ಕಪಕ್ಕದವರು, ಇನ್ನು ನಿಮ್ಮ ಏನು ಸಹೋದ್ಯೋಗಿಗಳು, ಸೊ ಇವರೆಲ್ಲ ಸ್ವಲ್ಪ ವಿಚಿತ್ರವಾಗಿ ವರ್ತಿಸ್ತಾರೆ. ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಪಾಡಿಗೆ ನಿಮ್ಮ ಕೆಲಸದಲ್ಲಿ ಗಮನ ಕೊಡಿ. ಅಂತಿಮವಾಗಿ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಹೆಚ್ಚು ಬಲ ಖಂಡಿತ ಇದೆ. ಓಕೆ, ಇನ್ನು ಅದೇ ರೀತಿ 4ನೇ ಮನೆಯಲ್ಲಿ ಗುರು ಜೊತೆ ಬುಧ. ಸೊ ಮನೆ ಕಟ್ಟುವ ವಿಚಾರಗಳು ಆಗಸ್ಟ್ ತಿಂಗಳಲ್ಲೂ ಕೂಡ ಚಾಲನೆಗೆ ಬರುತ್ತೆ. ವೆಹಿಕಲ್ ತಗೊಳ್ಳೋ ವಿಚಾರಗಳು ಕೂಡ ಚಾಲನೆಗೆ ಬರುತ್ತೆ. 4ನೇ ಮನೆ ತಾಯಿಯ ವಿಚಾರ, ತಾಯಿಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಸೊ ಅದೇ ರೀತಿ ಸುಖಕ್ಕೆ ಏನು ತೊಂದರೆಗಳಿಲ್ಲ. ಒಂದಷ್ಟು ಒಳ್ಳೆಯ ವಾತಾವರಣಗಳು ಮನೆಯಲ್ಲಿ ನಿರ್ಮಾಣ ಆಗುತ್ತೆ. ಬಟ್ 3ನೇ ಮನೆಯಲ್ಲಿದ್ದಾಗ ಸ್ವಲ್ಪ ನಮ್ಮ ಕಮ್ಯುನಿಕೇಷನಲ್ಲಿ ಕೋಪ ಜಾಸ್ತಿ ಆಗುತ್ತೆ, ಅಗ್ರೆಸಿವ್ನೆಸ್ ಜಾಸ್ತಿ ಆಗುತ್ತೆ. ಅದರಿಂದ ಸಂಬಂಧಗಳು, ವ್ಯಾಪಾರಗಳು ಅಥವಾ ಕೆಲಸ ಮಾಡುವ ಜಾಗದಲ್ಲಿ ಒಂದು ಸ್ವಲ್ಪ ಹಿನ್ನಡೆಯನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಕಮ್ಯುನಿಕೇಷನ್ ವೇಯಲ್ಲಿ ಸ್ವಲ್ಪ ಶಾಂತತೆಯನ್ನು ಕಾಪಾಡಿಕೊಳ್ಬೇಕು. ಓಕೆ, ಸೊ ಇದಿಷ್ಟು ಈ 4ನೇ ಮನೆಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಖಂಡಿತ ಇದೆ. ಇನ್ನು 5ನೇ ಮನೆಗೆ ರವಿ 18ನೇ ತಾರೀಕು ಎಂಟ್ರಿಯನ್ನು ಪಡ್ಕೊಳ್ತಾರೆ. ಸೊ ಇದು ನಿಮ್ಮ ಕ್ರಿಯೇಟಿವಿಟಿ ಲೆವೆಲನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳಿಕ್ಕೆ, ನಿಮ್ಮ ಬಗ್ಗೆ ಗೌರವ ಹೆಚ್ಚಾಗಲಿಕ್ಕೆ ಈ ರವಿ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಿಮ್ಮ ತಲೆಗೆ ಬರುವ ಥಾಟ್ಸ್ಗಳು ಅದ್ಭುತವಾಗಿ ವರ್ಕ್ ಆಗುತ್ತೆ. ಸೊ 5ನೇ ಮನೆಯ ಇಂಪ್ಯಾಕ್ಟಿಂದನೂ ಕೂಡ ಪಾಸಿಟಿವ್ ವಿಚಾರಗಳು ನಿಮಗೋಸ್ಕರ ಕಾಯ್ತಾ ಇರ್ತದೆ. ಇನ್ನು ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಗೃಹಿಣಿಯರಿಗೆ ಟೆನ್ಷನ್ಸ್ ಡೆಫಿನೆಟ್ಲಿ ಇರುತ್ತೆ. ರವಿ ಅಲ್ಲಿಗೆ ಬಂದರು, ಕೇತು ಇದ್ದರು, ರವಿ ಕೇತು ಜೊತೆ ಇತಿ ಆಯಿತು. ಸೊ ಅಲ್ಲಿ ಪ್ರಾಬ್ಲಮ್ಗಳು ಮಕ್ಕಳ ವಿಚಾರದಲ್ಲಿ ಶುರುವಾಗುತ್ತೆ. ಅವರು ಸ್ವಲ್ಪ ಅಗ್ರೆಸಿವ್ ಆಗಿ ವರ್ತಿಸೋದು, ಕೋಪ, ಹಠ, ಸಿಟ್ಟು ಎಲ್ಲವನ್ನ ಜಾಸ್ತಿ ತೋರಿಸೋದು, ಎಜುಕೇಷನ್ ಮೇಲೆ ಗಮನ ಕಡಿಮೆ ಆಗೋದು, ಇದೆಲ್ಲ ನಿಮಗೆ ಸ್ವಲ್ಪ ತಲೆ ಬಿಸಿ ಆಗುತ್ತೆ. ತಂದೆಯ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗುತ್ತೆ. ಸೊ ಇದೆಲ್ಲ 5ನೇ ಮನೆಯ ಇಂಪ್ಯಾಕ್ಟಿಂದ ಆಗುತ್ತೆ. ಬಟ್ ರವಿ ನಿಮ್ಮ 11ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾರೆ. ಅಲ್ಲಿ 11ನೇ ಮನೆಯಲ್ಲಿ ರಾಹು ಇದ್ದಾರೆ. ಸೊ ಇದು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಲಿಕ್ಕೆ, ನೀವು ಗ್ಲೋಬಲ್ ಲೆವೆಲ್ ರೀಚ್ ಆಗಲಿಕ್ಕೆ, ನಿಮ್ಮ ನೆಟ್ವರ್ಕ್ ದೊಡ್ಡ ಮಟ್ಟಕ್ಕೆ ಆಗಲಿಕ್ಕೆ ರಾಹು ಕಾರಣ ಆಗಿರ್ತಾರೆ. ರಾಜಕಾರಣಿಗಳಿಗೆ ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳ ಪರಿಚಯ ಆಗೋದು, ಸರ್ಕಾರಿ ಅಧಿಕಾರಿಗಳ ಪರಿಚಯ ಆಗೋದು, ಕಾರ್ಪೊರೇಟ್ ಲೆವೆಲಲ್ಲಿ CEO ಬಾಸ್ಗಳ ಪರಿಚಯ. ಸೊ ಈ ರೀತಿ ಒಂದು ನೆಟ್ವರ್ಕ್ ಓಪನ್ ಆದರೆ ಹಲವಾರು ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ಸೊ ಹಲವಾರು ಆಪರ್ಚುನಿಟೀಸ್ಗಳು ಎಷ್ಟೋ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ಳಿಕ್ಕೆ ದಾರಿ ಮಾಡಿಕೊಡ್ತವೆ. ಇದೇ ರೀತಿ 11ನೇ ಮನೆ ಕೆಲಸ ಮಾಡೋದು. ಸೊ ಹಾಗಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ಳಿಕ್ಕೂ ಆಗಸ್ಟ್ ತಿಂಗಳು ಅದ್ಭುತವಾಗಿದೆ. ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಆದರೆ ಸ್ವಲ್ಪ ಈಗೋ, ಅಗ್ರೆಸಿವ್ನೆಸ್ಸನ್ನು ಕಡಿಮೆ ಮಾಡಿ, ಎಲ್ಲದರಲ್ಲೂ ತಪ್ಪು ಹುಡ್ಕೋದನ್ನು ಕಡಿಮೆ ಮಾಡಿ. 12ನೇ ಮನೆಯಲ್ಲಿ ಶನಿ ಮಹಾತ್ಮರು, ಹೂಡಿಕೆಯ ವಿಚಾರಗಳಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ, ಶಿಸ್ತನ್ನು ಅಳವಡಿಸ್ಕೊಳ್ಳಿ, ಜವಾಬ್ದಾರಿಗಳನ್ನು ಇಟ್ಕೊಳ್ಳಿ. ನಿಮ್ಮ ಬಗ್ಗೆ ನೀವು ತಿಳಿದುಕೊಳ್ಳೋದಕ್ಕೆ ಶನಿ ಮಹಾತ್ಮರು 12ನೇ ಮನೆಯಲ್ಲಿದ್ದಾರೆ. ಸೊ ಹಾಗಾಗಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಇದರ ಅನುಭವ ನಿಮಗೆ ಖಂಡಿತ ಆಗುತ್ತೆ. ಒಳ್ಳೆಯವರನ್ನು ಜೊತೆಗಿಟ್ಕೊಳ್ಳಿ, ಕೆಟ್ಟವರು ಹೋದವ್ರನ್ನೆಲ್ಲ ಬಿಟ್ಟುಬಿಡಿ, ಯಾರ ಬಗ್ಗೆನೂ ಚಿಂತೆ ಮಾಡಬೇಡಿ. ನಿಮಗಾಗಬೇಕಾಗಿರೋ ವಿಚಾರಗಳ ಕಡೆ ಹೆಚ್ಚು ಗಮನ ಕೊಡಿ. ನಿಮ್ಮ ಕ್ಷೇತ್ರಗಳಲ್ಲಿ ಆಗಸ್ಟ್ ತಿಂಗಳು ಹಣ ಗಳಿಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಅದು ರಿಯಲ್ ಎಸ್ಟೇಟಲ್ಲಿರಿ, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾಯಿರಿ, ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡ್ತಾಯಿರಿ. ನಿಮ್ಮೆಲ್ಲರಿಗೂ ಈ ಗ್ರಹಗಳ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನೀವು ಮಾಡಬೇಕಾಗಿರೋದಿಷ್ಟೇ, ತಪ್ಪುಗಳನ್ನು ಹುಡ್ಕೋದನ್ನು ಕಡಿಮೆ ಮಾಡಿ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಇರಿ. ಬಟ್ ಹೊಂದಾಣಿಕೆ ಮಾಡಿಕೊಂಡು ಎಲ್ಲದರ ಜೊತೆ ಹೋಗಿ. ಡೆಫಿನೆಟ್ಲಿ ಆಗಸ್ಟ್ ತಿಂಗಳು ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.